ಹೇಳಿದಿರಲ್ಲ ನಿಮ್ದೇ ವಿಡಿಯೋ ಇದೆಯಲ್ಲ ಅಂತ ಇದನ್ನ ಆಸ್ ಎ ಡಿಫೆನ್ಸ್ ಆಗಿ ತಗೊಂತಾರೆ ಅವಾಗ. ಈಗ ಹೇಳಿಸ್ತಾರೆ, ಈಗ ಇದ್ರಲ್ಲಿ ಇರ್ತಾರೆ, ಆ ಕೋಮಾ ಒಂಥರ ಇದ್ರಲ್ಲಿ ಇರ್ತಾರಲ್ಲ, ಏನು ಅನ್ಸಲ್ಲ ಅವ್ರಿಗೆ ಅದು. ಯಾಕಂದ್ರೆ ಈಗ ಆಲ್ರೆಡಿ ಬೇರೆ ಇದರಲ್ಲೆಲ್ಲ ಆಲ್ರೆಡಿ ಕನ್ವಿಕ್ಷನ್ ಆಗಿದೆ ಇದ್ರ ಬಗ್ಗೆ. ತಾರಾ ಸಹದೇವ್ ಅಂತ ಹೇಳ್ಬಿಟ್ಟು ನ್ಯಾಷನಲ್ ಲೆವೆಲ್ ಶೂಟ್ರು, ಮದುವೆಯಾಗಿ 3 ದಿವಸಕ್ಕೆ ಗೊತ್ತಾಗುತ್ತೆ ಈ ತರ ಹಿಂಗೆ ಅನ್ನೋದೇ ಇಲ್ಲ ಅಂತ ಕೋರ್ಟ್ ಹೇಳುತ್ತೆ. ಕೋರ್ಟ್ಗಿಂತ ದೊಡ್ಡವರ ಸರ್ ನಾವು? ಯಾವುದು ಪದ ಬಳಕೆ ಮಾಡಿದ್ದೆ ಕೇರಳ ಹೈಕೋರ್ಟ್ ಮೇಡಮ್. ಕೊನೆದಾಗ ಏನಂತ ತೀರ್ಪಂತದ್ದು? ಏನದು ಪ್ರೂವ್ ಆಯ್ತು, ಸಾಬೀತಾಯ್ತು. ಲವ್ ಜಿಹಾದ್ ಅನ್ನೋದನ್ನ ತರಬೇಡಿ ಅಂತ ಹೇಳ್ತು ಸರ್. ಖಂಡಿತ ಇಲ್ಲ, ಹೇಳ್ತು ಸರ್, ಹೇಳ್ತು ಸರ್. ಮೇಡಮ್ ದಯವಿಟ್ಟು ಇಲ್ಲ. ಈಗ ಬಿಎನ್ಎಸ್ ಸೆಕ್ಷನ್ ಹಾಕಿದ್ದಾರೆ ಇದರೊಳಗೆ ಆಗಿದೆ ಅಲ್ಲಿ. ಸೊ ಇದು ಲವ್ ಜಿಹಾದ್ ಅಂತ ನೀವು ಹೇಳ್ತಾ ಇದ್ದೀರಾ. ಓಕೆ, ಕಾನೂನು ಪ್ರಕಾರ ನಾನು ನಿಮ್ಮಿಂದ ಉತ್ತರವನ್ನು ನಿರೀಕ್ಷೆ ಮಾಡಿದೆ. ನಾನು ಐಡೆಂಟಿಟಿ ಸಪ್ರೆಸ್ ಮಾಡಿದ್ದೀನಿ ಅಂದ್ರೆ. ಓಕೆ, ನಿವೃತ್ತ ಪೊಲೀಸ್ ಅಧಿಕಾರಿ ನಾಗರಾಜ್ ಸರ್ ಈಗ ತಾನೇ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಿಮಗೂ ಕೂಡ ನಿಮ್ಮನ್ನ ಇಂತಹ ವಿಚಾರಗಳಲ್ಲಿ ಹಲವಾರು ಸಲ ನಾನು ಮೀಟ್ ಮಾಡಿದ್ದೀನಿ, ಮಾತಾಡ್ಸಿದ್ದೀನಿ. ಈ ಇನ್ಸಿಡೆಂಟ್ ನಿಮಗೆ ಏನು ಅನ್ನಿಸ್ತಾ ಇದೆ? ನಿಮ್ಮ ಫಸ್ಟ್ ಕಾಮೆಂಟ್. ಇದು ಸಾಮಾನ್ಯವಾದ ಒಂದು ಲವ್ ಅಫೇರ್ ಅಂತೂ ಅಲ್ವೇ ಅಲ್ಲ. ಕಾರಣ ಅದೃಷ್ಟೇ, ವ್ಯವಸ್ಥಿತವಾಗಿ ಒಂದು ಆರ್ಗನೈಸೇಷನ್ ಮಾಡಿಕೊಂಡು ಆ ಒಂದು ಆರ್ಗನೈಸೇಷನ್ಗೆ ಬೆಂಬಲ ಕೊಡ್ತಾ ಇರ್ತಕ್ಕಂಥ ಕೆಲವು ಏನು ಮತೀಯ ಇದು ಏನೋ ವ್ಯವಸ್ಥೆಗಳು ನಡೀತಾ ಇದೆ. ಅವರಿಗೆ ಎಲ್ಲ ರೀತಿಯ ಒಂದು ವ್ಯವಸ್ಥೆ ಎಲ್ಲಿ ತನಕ ಮಾಡ್ತಾರೆ ಅಂತ ಹೇಳಿದರೆ, ಈ ಒಂದು ಕನ್ವರ್ಷನ್ ಆಗೋ ತನಕ ಮಾಡ್ತಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಐ ಹ್ಯಾವ್ ಸೀನ್ ಮೆನಿ ಕೇಸಸ್. ಒಂದು ವೇಳೆ ಅವರು ಹುಡುಗಿನ ಈ ಹಿಂದೂ ಹುಡುಗ ತಗೊಂಡೋಗಿ ಏನಾದ್ರು ಮದುವೆ ಮಾಡಿಕೊಂಡ್ರೆ ಅವನು ಕನ್ವರ್ಟ್ ಆಗಬೇಕು, ಇಲ್ಲ ಕೊಲೆ ಆಗಬೇಕು. ದಿಸ್ ಇಸ್ ದ ಡಿಸಿಷನ್. ಐ ಥಿಂಕ್ ವಿ ಹ್ಯಾವ್ ಸೀನ್ ರೀಸೆಂಟ್ಲಿ ಅವರ್ ಓನ್ ಸ್ಟೇಟ್. ನಾನು ಕೂಡ ನನ್ನ ಸರ್ವಿಸಲ್ಲಿ ಸಾಕಷ್ಟು ನೋಡಿದ್ದೀನಿ, ಎಸ್ಪೆಷಲಿ ತಿಲಕ್ ನಗರದಲ್ಲಿ ನೋಡಿದ್ದೀನಿ. ಏನಾದ್ರು JCP ಇದೆ. ಯಾಕೆ ಹೇಳಿದ್ರೆ ಬರ್ಬರವಾಗಿ ಒಂದು ಗೊಬ್ಬರದ ಗುಡ್ಡೆಯಲ್ಲಿ ಹಾಕಿದ್ದಾರೆ, ಫ್ರಿಡ್ಜಲ್ಲಿ ಇಟ್ಟಿದ್ದು ನೋಡಿದೀವಿ ಸಾಕಷ್ಟು. ಆದ್ರೆ ನನ್ನ ಒಂದು ಸ್ವಂತ ಅನುಭವ, ಸೇಮ್ ಧರ್ಮದವರು ಮದುವೆಯಾಗಿ ಫ್ರಿಡ್ಜ್ ಅಲ್ಲಿ ಇಟ್ಟಿರೋದು ನೋಡಿದೀವಲ್ಲ ಸರ್. ಇದರಿಂದ ಒಂದು ಆರ್ಗನೈಸೇಷನ್ ಕೆಲಸ ಮಾಡ್ತಾ ಇದೆ, ವ್ಯವಸ್ಥಿತವಾಗಿ ಕೆಲಸ ಮಾಡ್ತಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಆ ಮತೀಯ ಗುರುಗಳು, ಮತೀಯ ಕೆಲವರು ಪ್ರಚಾರಕರು ಇರ್ತಾರೆ, ಅವರು ಎಲ್ಲರೂ ಇದಕ್ಕೆ ಸಹಮತ ಕೊಡ್ತಾರೆ. ಐ ಮೀನ್ ವ್ಯವಸ್ಥಿತವಾಗಿ ನಡೀತಾ ಇದೆ. ಇಲ್ಲಿ ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡಿದ್ದೀನಿ ಅಂದರೆ, ಲವ್ ಇದ್ದರೆ ನೋ ಬಡಿ ಕ್ಯಾನ್ ಕ್ವಶನ್. ಅದು ಟ್ರೂ ಲವ್ ಇದ್ದರೆ ಅದು ಹಾಗೇ ಇರುತ್ತೆ. ನೀನು ಹಿಂದೂ ಆಗಿರ್ತೀಯಾ ಇರು, ಆ ಫ್ರೀಡಮ್ ಕೂಡ ಕೊಡ್ತಾರೆ. ನಾನು ಹೇಗೆ ನಮ್ಮ ಒಬ್ಬರು ಕಮಿಷನರ್ ಪೊಲೀಸ್ ಇದ್ದರು, ನಾವು ಒಂದು ಸೇರಿದ ಒಂದು ಸೇವೆಯ ವರ್ಷದಲ್ಲಿ 70s ಅವರು ನಮಗಿಂತ ಭಾಳ ವಯಸ್ಸಲ್ಲಿ ಭಾಳ ಹಿರಿಯ ಅಧಿಕಾರಿ, ಮತ್ತು DGP ಆಗಿ ರಿಟೈರ್ಡ್ ಆದರು. AR ನಿಜಾಮುದ್ದೀನ್ ಅಂತ. ಅವರ ವೈಫ್ ಯಾರು? ಲಕ್ಷ್ಮೀ ನಿಜಾಮುದ್ದೀನ್ ಅಂತ. ಅವರ ಅಣ್ಣ ಯಾರು? ಲಕ್ಷ್ಮಿಯದು ಚೀಫ್ ಸೆಕ್ರೆಟರಿ ಆಗಿ ರಿಟೈರ್ಡ್ ಆದರು. ಇದು ಭಾಳ ಅವ್ರನ್ನ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಅಂತ ತಗೊಳ್ಬೋದು ಟ್ರೂ ಲವ್ಗೆ. ಅವ್ರು ಯಾವತ್ತೂ ಕೂಡ ಫೋರ್ಸ್ ಮಾಡಿಲ್ಲ. ಅವರ ಉದ್ದೇಶ ಅಂತ ನೀವು ಇದು ನಾವು ಒಪ್ಪಬೇಕಾಗುತ್ತೆ. ಸಮಾಜದಲ್ಲಿ ಲವ್ ಅಂಡ್ ಅಫೇರು ಇದು ಯಾರದನ್ನು ಬಿಟ್ಟಿಲ್ಲ, ದೇವತೆಗಳನ್ನು ಬಿಟ್ಟಿಲ್ಲ. ಆದ್ರೆ ಈ ರೀತಿ ವ್ಯವಸ್ಥಿತವಾಗಿ ಮಾಡಿದ್ರೆ ಇದು ಅಪರಾಧ. ಬೇರೆ ಧರ್ಮ ಬೇರೆ ಜಾತಿ ಆದ್ರೂ ಪರವಾಗಿಲ್ಲ, ಹಿಂದೂ ಮತ್ತು ಮುಸ್ಲಿಂ ಅಂತ ಬಂದಾಗ ಮಾತ್ರ ಇಲ್ಲ, ಎಲ್ಲಾ ಧರ್ಮಗಳಲ್ಲೂ ಇದೆ. ಇದು ಹಿಂದೂ ಕ್ರಿಶ್ಚಿಯನ್ ಇದೆ, ಸರಿ, ಎಲ್ಲ ಪರ್ಮಿಟೇಷನ್ ಕಾಂಬಿನೇಷನ್ ಇದೆ. ಆದ್ರೆ ಅತಿಯಾಗಿ ಹೋಗ್ತಾ ಇರ್ತಕ್ಕಂಥದ್ದು ಒಂದು ಧರ್ಮ, ನಿಮ್ಮ ಎದುರುಗಡೆ ಇರ್ತದ್ದು ಹಿಂಸೆಗೆ ಹೋಗ್ತಾರೆ ಅವರು. ಅದು ದಟ್ ಈಸ್ ಟು ಮಚ್. ಆದ್ದರಿಂದ ನಾನು ಯಾಕೆ ಹೇಳ್ತೀನಿ ಅಂದರೆ, ನಾನು ಮಂಗಳೂರಲ್ಲೂ ಕೆಲಸ ಮಾಡಿದ್ದೀನಿ. ಪಣಂಬೂರು ಸಬ್ ಡಿವಿಷನ್ DSP ಕೆಲಸ ಮಾಡುವಾಗ ಆ ಕಾಸರಗೋಡಿಂದ ಒಂದು ಹುಡುಗಿ ಬಂದು ಬಸ್ ಇಳಿದ್ರು, ಒಂದು ಆಟೋ ಹತ್ತಿದ್ರು ಅಂತ ಹೇಳಿದ್ರೆ ಆಟೋ ಡ್ರೈವರ್ ಮೇಲೆ ಡಿಪೆಂಡ್ ಆಗುತ್ತೆ. ಆಟೋ ಡ್ರೈವರ್ ಮುಸ್ಲಿಂ ಇದ್ದರೆ ಆ ಹುಡುಗ ಮುಸ್ಲಿಮ, ಹುಡುಗಿ ಮುಸ್ಲಿಮ, ಅವ್ರ ಭಾಷೆಯಲ್ಲಿ ಮಾತಾಡೋದ್ರಲ್ಲಿ ಅವ್ರ ಸ್ಟೈಲಲ್ಲಿ ನೋಡ್ಕೊಂಡ್ಬಿಡ್ತಾನೆ. ಅಲ್ಲಿ ಅವ್ರದ್ದು ಆರ್ಗನೈಸೇಷನ್ ಇದೆ, ಅವರಿಗೆ ಮೆಸೇಜ್ ಕೊಡ್ತಾನೆ. ಹೋಗಿ ಅಲ್ಲಿ ಬೀಚಲ್ಲಿ ಕೂತಿದ್ರೆ ಎಳೆದುಕೊಂಡು ಬಂದು ಅವ್ರಿಗೆ ಹೊಡೆದಿದ್ದಾರೆ. ಎಷ್ಟೋ ಸರಿ 100 ಜನ ಅಲ್ಲ 1000 ಜನ ಆ ಎರಡು ಕಡೆ ಸೇರ್ಕೊಂಡು ಅಬ್ಬಕ್ಕ ದೇವಿ ಸ್ಟ್ಯಾಚ್ಯೂ ಹತ್ರ ನಮಗೆ ಟೆನ್ಷನ್ ಕೊಡ್ತಿದ್ದು ಉಂಟು. ಆಗ ನಾನು ಇವತ್ತೆಲ್ಲ ಒಂದು ಏನು ಸಂವಿಧಾನಿಕ ಹುದ್ದೆಗಳಲ್ಲಿ ಬಹಳ ಮೇರು ಹುದ್ದೆಯಲ್ಲಿ ಇದ್ದಾರೆ. ಅವ ಹುಡುಗ ಇದ್ದ, ಅವಾಗ ನಾ ಇದ್ದಾಗ ಅವ್ರ ಅಪ್ಪ MLA ಇದ್ದ. ಆದ್ರೂ ಬಿಟ್ಟಿಲ್ಲ, ಅವ್ರಿಗೆಲ್ಲ ಬಂದೋಬಸ್ತು ಮಾಡಿ ಒಂದು ರೀತಿಯ ತಾಬಂದಿಗೆ ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ